भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागं स्वस्ति नस्तनूभिः व्यशेमहि देवहितं यदायुः स्वस्ति न इन्द्रो वृद्धस्रवाः स्वस्ति नः पूषा विश्ववेदाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದಂಥ ಮಹಾತ್ಮರಿಗೂ ಮಹತೆಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ, ಇವತ್ತಿನ ಈ ಗುರು ಪೌರ್ಣಿಮೆಯ ಪವಿತ್ರವಾದ ಸಮಯದಲ್ಲಿ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಿಗೆ ಶುಭವನ್ನು ಹೇಳಿ, ಇವತ್ತಿನ ಈ ಪೌರ್ಣಿಮೆಯ ಒಂದು ಶುಭ ಕಾರ್ಯಕ್ರಮದಲ್ಲಿ 4 ಮಾತುಗಳು. ನರಜನ್ಮದೆಂದಿಹದಳು ಮಿಗಿಲುಂಟೆ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಉಪದೇಶ ಮಾಡಿದ್ದಾರೆ. ಇಹ ಅಂದರೆ ಈ ಲೋಕದಾಗ, ಈ ಮನುಷ್ಯ ಲೋಕದಾಗ ಶ್ರೇಷ್ಠವಾದದ್ದು ಯಾವುದು, ಯಾವುದಕ್ಕೆ ಶ್ರೇಷ್ಠತೆ ಕೊಟ್ಟಿದ್ದಾರೆ ಅಂದರೆ ಬೆಳ್ಳಿ ಬಂಗಾರ ಮುತ್ತು ರತ್ನ ಅದು ಇದು ಅಂಥವೆಲ್ಲ ತೋರ್ತಾವೆ ಹೋಗ್ತಾವೆ. ಆದರೆ ಎಂದೆಂದು ಆಗಲಾರದಂಥದ್ದು ಯಾವುದು? ಜ್ಞಾನ. ಎಂದೆಂದು ನಾಶಲಾಗುವುದಿಲ್ಲ. ಎಲ್ಲರನ್ನೂ ರಕ್ಷಣೆ ಮಾಡಿ ಶಾಶ್ವತವಾದ ಸುಖವನ್ನು ಅನುಗ್ರಹಿಸಿ ನಮ್ಮನ್ನು ನಿತ್ಯ ಸುಖದಲ್ಲಿಡತಕ್ಕಂಥದ್ದು ಜ್ಞಾನ. ಅದಕ್ಕೆ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ಅಂತ ಹೇಳ್ತಾರೆ. ಜ್ಞಾನಾಮೃತ ಅನ್ನೋದು ಭಾಳ ಶ್ರೇಷ್ಠ. ಈಗೇನು ನೀವು ಬಂದು ಕುಂತು ಕೇಳಾಕತ್ತಿರಲ್ಲ, ಇದು ಜ್ಞಾನಾಮೃತ. ಎಲ್ಲರೂ ಬಂದು ಶ್ರದ್ಧೆಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ಮಹಾತ್ಮರ ಉಪದೇಶ ವಾಕ್ಯಗಳನ್ನು ನಾವು ಕೇಳ್ತೇವಲ್ಲ, ಇದು ಜ್ಞಾನಾಮೃತ. ಇದು ಈ ಜ್ಞಾನಾಮೃತವನ್ನು ಯಾರು ಪಾನ ಮಾಡ್ತಾರೋ ಅವರು ಮುಕ್ತರಾಗ್ತಾರೆ, ಧನ್ಯರಾಗ್ತಾರೆ. ಸರ್ವ ದುಃಖಗಳನ್ನು ಎಲ್ಲ ಕಳೆದುಕೊಂಡು ಶಾಶ್ವತವಾದ ಸುಖವನ್ನು ಪಡ್ಕೊಳ್ತಾರೆ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂಥೇಳಿ ಶಾಸ್ತ್ರ ಹೇಳ್ತದೆ. ತದ್ವಿಜ್ಞಾನಾರ್ಥಂ, ಆ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತರಾಗಬೇಕು, ನಾವು ಧನ್ಯರಾಗಬೇಕು ಎಂಬುವ ಅಪೇಕ್ಷೆ ಉಳ್ಳಂಥ ಮುಮುಕ್ಷುಗಳು ಎಲ್ಲಿ ಹೋಗಬೇಕಪ್ಪ ಅಂದರೆ ಸದ್ಗುರು ಸನ್ನಿಧಾನಕ್ಕೆ ಹೋಗಬೇಕು. ಸದ್ಗುರುಗಳ ಸನ್ನಿಧಾನಕ್ಕೆ ಹೋದಾಗ ಜನನ ಮರಣ ರೂಪಾತ್ಮಕವಾದಂಥ ಬಹುದುಃಖದ ದುಃಖ ದೂರ ಆಗ್ತದೆ, ಶಾಶ್ವತವಾದ ಸುಖ ಸಿಗ್ತದೆ. ಅದಕ್ಕೆ ತದ್ವಿಜ್ಞಾನಾರ್ಥಂ ಅಂಥ ಮೋಕ್ಷ ಸ್ವರೂಪವಾದಂಥ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಅವರ ಕೃಪೆಗೆ ನಾವು ಪಾತ್ರ ಆದದ್ದಾದರೆ ನಾವು ಅವರ ಕೃಪಾ ಆಶೀರ್ವಾದದಿಂದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಜನನ ಮರಣ ಅನ್ನೋ ಬಹುದುಃಖವನ್ನು ಕಳ್ಕೊಂಡು ಅಮರರಾಗ್ತೇವೆ, ಧನ್ಯರಾಗ್ತೇವೆ. ಅಂಥ ಧನ್ಯತ್ವವನ್ನು ಅನುಗ್ರಹಿಸುವುದು ಸದ್ಗುರುವಿನ ಹೊರತಾಗಿ ಮತ್ತಿನ್ಯಾರೂ ಅಲ್ಲ. ನಾವು ಯಾವ ಲೋಕಕ್ಕೆ ಹೋದರೂ ಕೂಡ ಮತ್ತೆ ಪುನರಾವೃತ್ತಿ ಇದ್ದೇ. ಪುನರಾವೃತ್ತಿ ರಹಿತವಾದಂಥ ಜ್ಞಾನ ಆಗಬೇಕಾದ್ರೆ ಗುರುವಿನ ಹತ್ತಿರ ಬರಬೇಕು ನಾವು. ಇಲ್ಲ ಯಜ್ಞಯಾಗ ಹೋಮ ಜಪ ತಪಾದಿ ಮೊದಲಾದ ಪುಣ್ಯ ಕಾರ್ಯಗಳನ್ನು ಮಾಡಿ ನಾವು ಸ್ವರ್ಗಲೋಕೋ ದೇವಲೋಕೋ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಅದು ಶಾಶ್ವತವಲ್ಲ. ಮತ್ತು ಪುನರಾವೃತ್ತಿ ಹೊಳೆ ಬರಬೇಕು ನಾವು. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ವಸಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತ ಹೇಳ್ತದೆ ಶಾಸ್ತ್ರ. ಯಾರು ಯಜ್ಞಯಾಗ ಹೋಮ ಜಪ ತಪ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೋ ಅವರು ಸ್ವರ್ಗಲೋಕಾದಿ ಲೋಕಗಳಿಗೆ ಹೋಗ್ತಾರೆ, ಅಲ್ಲಿ ಸುಖವನ್ನು ಪಡಿತಾರೆ. ಅದೇ ಶಾಶ್ವತವಲ್ಲ. ಸ್ವರ್ಗಲೋಕದ ಭೋಗವಾಗಲಿ ಯಾವ ಬ್ರಹ್ಮಲೋಕದ ಭೋಗವೇ ಆಗಲಿ ಅವು ಶಾಶ್ವತವಲ್ಲ. ತೇನೇ ಪುಣ್ಯ, ಯಾವಾಗ ಪುಣ್ಯ ಮುಗಿತಾನೆ ಕ್ಷೀಣೇ ಪುಣ್ಯ ಮೃತ್ಯ ಲೋಕಂ ವಿಶಂತಿ ಅಂತ ಶಾಸ್ತ್ರ ಹೇಳ್ತದೆ. ಇಲ್ಲಿ ಯಜ್ಞಯಾಗ ಹೋಮ ಜಪ ತಪ ಮೊದಲಾದ ಪುಣ್ಯ ಕಾರ್ಯಗಳನ್ನು ಮಾಡಿದವರು ನಾವೆಲ್ಲ
ಈ ದೇಹ ಹೋದ ನಂತರ ಸ್ವರ್ಗಲೋಕ ವಾಸ ಆಗ್ತದೆ. ಸ್ವರ್ಗಲೋಕದಲ್ಲಿ ಸ್ವರ್ಗ ಆರೋಹಣ ಮಾಡಿ ದೇವತೆಗಳ ಸಮಾನವಾದಂಥ ಭೋಗವನ್ನು ಪಡಿತೇವೆ. ಆದರೆ ಆ ಸಮಾನವಾದ ಭೋಗ ಶಾಶ್ವತವಲ್ಲ. ಅವೆಲ್ಲ ಪುಣ್ಯ ಕ್ಷೀಣ ಆಯ್ತಾನೆ, ಮತ್ತೆ ಇಲ್ಲೇ ಬರಬೇಕು. ಕ್ಷೀಣೇ ಪುಣ್ಯ ಮೃತ್ಯ ಲೋಕಂ ವಿಶಂತಿ ಅಂತ ಶಾಸ್ತ್ರ ಹೇಳ್ತದೆ. ಮತ್ತು ಇಲ್ಲಿ ಯಜ್ಞ ಯಾಗ ಹೋಮ ಜಪ ತಪ ಮೊದಲಾದ ಪುಣ್ಯ ಕಾರ್ಯಗಳನ್ನು ಮಾಡಿದಂಥ ನಾವೆಲ್ಲರೂ ಕೂಡ ಈ ದೇಹ ಹೋದ ನಂತರದಲ್ಲಿ, ದೇಹ ಬಿದ್ದು ಹೋದ ನಂತರ ಜೀವಾತ್ಮ ಸ್ವರ್ಗಲೋಕ ಹೋಗ್ತದೆ. ಏಹಿ ತಂ ವಾಹುತಯ ಸುವರ್ಚ ಸೂರ್ಯಸ್ಯ ರಶ್ಮಿಭಿರ್ ಯಜಮಾನಂ ವಹಂತಿ ಪ್ರಿಯಾಂ ವಾಚಮಭಿವದಂತೆ ಅರ್ಚಯಂತೇಶ ಪುಣ್ಯ ಸುಕೃತೋ ಬ್ರಹ್ಮಲೋಕ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಆ ಪುಣ್ಯದಿಂದ ಏನಾಗ್ತೈತಪ್ಪ ಅಂದರೆ ಅಂತ್ಯಕಾಲದಲ್ಲಿ ಇದೇ ಹೋದವಾಗ ದೇವತೆಗಳು ಏಹಿ ತಂ ವಾಹುತ ಪಾಪ ಸ್ವಾಗತ ಅಂತಾರೆ. ಯಾರಿಗೆ? ಯಜ್ಞ ಯಾಗಾದಿಗಳನ್ನು ಮಾಡಿದಂಥ ಪುಣ್ಯಾತ್ಮರನ್ನು ಅಂತ್ಯಕಾಲದಲ್ಲಿ ಪ್ರಾಣ ಹೋಗುವಾಗ ದೇವತೆಗಳು ಬಾರಪ್ಪ ಪುಣ್ಯದ ಕಾರ್ಯ ಮಾಡಿದಿ ಪುಣ್ಯಾತ್ಮ ಬಾ ಅಂತ ಅವನ ಜೀವಾತ್ಮನ ತಗೊಂಡು ಸ್ವರ್ಗಲೋಕೋ ದೇವಲೋಕೋ ಎಲ್ಲಿ ಹೋಗ್ತಾರೆ. ಹೋದ ಆ ಜೀವನಿಗೆ ಅಲ್ಲಿ ಸ್ಥಾನಮಾನಗಳನ್ನು ಕೊಟ್ಟು ಇಟ್ಕೋತಾರೆ. ಆಮೇಲೆ ಆ ಪುಣ್ಯ ಮುಗಿತಾ ಅಂದ್ರೆ ನಡಿಪ ಇಲ್ಲಿಂದ ಅಂತಾರೆ. ಮತ್ತವ್ರು ಇಲ್ಲಿಂದ ನಡಿ ಅಂತಾರೆ. ಈಗ ನಾವು ಇಲ್ಲಿಂದ ಸಾಕಷ್ಟು ದುಡ್ಡು ತೊಗೊಂಡು ಬೊಂಬೈಯೋ ಬೆಂಗಳೂರು ಮೊದಲಾದಂಥ ಪಟ್ಟಣಕ್ಕೆ ಹೋದ್ವಿ ಅಥವಾ ಬೇರೆ ದೇಶಕ್ಕೆ ಹೋದ್ವಿ ಅಂತ ತಿಳ್ಕೊಳ್ರಿ. ಇಲ್ಲಿ ತನಕ ಇರ್ತೀವಿ ನಾವು, ನಮ್ಮ ದುಡ್ಡು ಮುಗಿಯೋ ತನಕ ಇಟ್ಕೊಳ್ತಾರೆ ಅಷ್ಟಲ್ಲ. ನಮ್ಮಂತ ಇರ್ತಂಗ ಹಣ ಇರೋ ತನಕ ನಾವು ಅಲ್ಲಿ ಸ್ವರ್ಗಲೋಕ ಇದಾವ ಬೊಂಬೈಯೋ ಕಲ್ಕತ್ತಾನೋ ಮತ್ತು ಮೊದಲಾದಂಥ ಲೋಕಗಳಲ್ಲಿ ಇರ್ತೇವೆ. ಪುಣ್ಯ ಮುಗಿತ ಅಂದರೆ ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಮುಗಿತ ಅಂದರೆ ಮತ್ತೆ ಇಲ್ಲೇ ಅಂತ ಸ್ವರ್ಗಲೋಕಕ್ಕೆ ವಾಸ ಇರ್ತದೆ. ಖರೆ ಆ ಸ್ವರ್ಗಲೋಕದ ಭೋಗ ಎಲ್ಲಿ ತನಕ ಈ ಜೀವಾತ್ಮನಿಗೆ ಅಂದರೆ ಈ ಪುಣ್ಯ ಮುಗಿಯೋ ತನಕ ಅಲ್ಲಿ ಸ್ವರ್ಗಲೋಕದಲ್ಲಿ ಇವನು ದೇವತೆ ಸಮಾನವಾದ ಫಲವನ್ನು ಕೊಟ್ಟು ಇಟ್ಕೊಳ್ತಾರೆ. ಆ ಪುಣ್ಯ ಮುಗೀತಪ್ಪ ಅಂತಂದರೆ ಕ್ಷೀಣ ಪುಣ್ಯ ಆಯ್ತಂದ್ರೆ ಮರ್ತ್ಯ ಲೋಕಂ ಈ ಲೋಕಕ್ಕೆ ಮತ್ತೆ ಬರ್ಬೇಕು ನಾವು. ಈ ಜೀವಾತ್ಮ ಇವ ಅಲ್ಲಿ ಹೋಗಿರ್ತಾನೆ ಪುಣ್ಯ ತೊಗೊಂಡ ಯಜ್ಞ ಯಾಗಾದಿಗಳು ಮಾಡಿಕೊಂಡು ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಈ ಜೀವ ಅಂತ್ಯಕಾಲದಲ್ಲಿ ಸ್ವರ್ಗಲೋಕಕ್ಕೆ ದೇವತೆಗಳು ಏಹಿ ತಂ ವಾಹುತಯ ದೇವತೆಗಳು ಬರ್ತಾರಂತ ಅವನಿಗೆ ಅಂತ್ಯಕಾಲದಲ್ಲಿ ಪ್ರಾಣ ಹೋಗುವಾಗ ಈ ಜೀವಾತ್ಮ ಯಾಕೆ ಯಜ್ಞ ಮಾಡ್ಯಾನ, ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ಯಾನ. ಪುಣ್ಯ ಕಾರ್ಯಗಳನ್ನು ಯಜ್ಞಗಳನ್ನು ಉತ್ತಮವಾದಂಥದ್ದು ಕಾರ್ಯಗಳನ್ನು ಮಾಡಿದಂಥ ಯಾವ ಪುಣ್ಯಾತ್ಮ ಅಂತ್ಯಕಾಲದಲ್ಲಿ ದೇವತೆಗಳು ಬಂದು ಏಹಿ ತಂ ಆಹುತಯ. ಏಹಿ ಅಂದರೆ ಸ್ವಾಗತ ಸುಸ್ವಾಗತ ಪಾಪ ಅಂತ ಪಾಪ ಅಂತ ಕರ್ಕೊಂಡು ದೊಡ್ಡವ್ರು ಬಂದಾಗ ಕರ್ಕೊಂಡ್ಕೊ ನಾವು ಅವ್ರನ್ನ ಸ್ವಾಗತ ಮಾಡ್ಕೊಂಡು ಹೂ ಹಾಕೊಂತ ಕರ್ಕೊಂಡು ಹೋಗ್ತೇವೆ. ಹಾಗೆ ಈ ಹುಲ್ಲು ಯಜ್ಞ ಯಾಗಾದಿಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದಂಥ ಜೀವಾತ್ಮ ಮರಣ ಕಾಲದಲ್ಲಿ ದೇವತೆಗಳಿಗೂ ಪ್ರಾಣ ತೊಗೊಳಕ್ಕೆ ಹೋಗ್ಬಿಡ್ತಾರಂತಾರ. ಅದಕ್ಕೆ ಏಹಿ ಅಂದರೆ ಏಹಿ ಸ್ವಾಗತಪ್ಪ ಬಾ ಅಂಥೇಳಿ ಅವನು ತೆಗೆದುಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲೋಕಕ್ಕೆ ಹೋಗಿ ಅವನಿಗೆ ಪುಣ್ಯಕ್ಕೆ ಸಮಾನವಾದಂಥ ಸ್ಥಾನಮಾನ ಕೊಡ್ತಾರೆ. ಅಲ್ಲಿ ಸ್ವರ್ಗಲೋಕಾದಿಗಳಲ್ಲಿ ಕೊಟ್ಟು ಅಲ್ಲಿ ಎಲ್ಲಿ ತನಕ ಇಟ್ಕೊಳ್ತಾರೆ ಅವನು ಪುಣ್ಯ ಮುಗಿದ ತನಕ ಇಟ್ಕೊಳ್ತಾರೆ ಅಷ್ಟೇ. ಅವನು ಏನಿಲ್ಲ ಯಜ್ಞ ಯಾಗಾದಿಗಳ ಮೂಲಕವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ ಸಂಗ್ರಹ ಇರ್ತೈತಲ್ಲ, ಆ ಪುಣ್ಯ ಇರುವ ತನಕ ದೇವಲೋಕ ವಾಸ. ಪುಣ್ಯ ಮುಗಿತಾದ್ರೆ ಮತ್ತು ಮರ್ತ್ಯ ಲೋಕಂ ವಿಶಂತಿ. ಮರ್ತ್ಯ ಲೋಕ ಈ ಲೋಕಕ್ಕೆ ಬರ್ಬೇಕು. ಮತ್ತು ಅಲ್ಲಿಂದನ ಪುಣ್ಯ ಮುಗಿದುಕೊಂಡು ಇಲ್ಲೇ ಬರಬೇಕು. ಈ ಲೋಕದಲ್ಲಿ ಬಂದು ಮನುಷ್ಯನಾಗಿ ಹುಟ್ಟಬೇಕು. ಹುಟ್ಟಿ ಮತ್ತು ಪುಣ್ಯ ಮಾಡಬೇಕು. ಮತ್ತೇನೇನು ಮಾಡೋದು? ಹುಟ್ಟುದು ಸಾಯ್ತ ಪುನರಪಿ ಜನನಂ ಪುನರಿಪಿ ಮರಣಂ ಪುನರ್ಪಿ ಜನನಿ ಜಠರೇ ಶಯನಂ ಯ ಸಂಸಾರೇ ಕಲು ದುಸ್ತಾರೆ ಕೃಪಯಾ ಪಾರೆ ಪಾಯಿ ಮುರಾರೆ. ಶಂಕರ ಭಗವತ್ಪಾದ ಹೇಳ್ತಾರೆ, ಹುಟ್ಟುದು ಸಾಯಿ ತಪ್ಪಿದ್ದಲ್ಲ. ಯಾವಾಗ ತಪ್ತದೆಪ್ಪ ಅಂತಂದರೆ ಸದ್ಗುರು ಸನ್ನಿಧಾನಕ್ಕೆ ಹೋಗಿ ಸದ್ಗುರುನಾಥನ ಕೃಪಾಶೀರ್ವಾದ್ವಾರ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರುತಿ ಹೇಳ್ತದೆ, ತದ್ವಿಜ್ಞಾನಾರ್ಥಂ ಆ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸದ್ಗುರುಮೇವಾಭಿಗಚ್ಚೇತ್ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು
ಶ್ರೋತ್ರಿಯ ಅಂದರೆ ಸಕಲ ವೇದಾಂಗಗಳ ಬಲ್ಲವನಾಗಿರಬೇಕು ನಾವು. ಆಮೇಲೆ ಯಾವಾಗೂ ಸದಾಕಾಲದಲ್ಲಿ ಬ್ರಹ್ಮನಿಷ್ಠನಾಗಿರಬೇಕು, ಬ್ರಹ್ಮಸ್ಥಿತಿಯಲ್ಲಿರಬೇಕು. ಸಕಲ ವೇದಾಂಗಗಳನ್ನೆಲ್ಲ ಬಲ್ಲವನಾಗುವುದಷ್ಟೇ ಅಲ್ಲ, ಅದನ್ನು ತಿಳಿದಾದ ಮೇಲೆ ಅದರ ಸ್ವರೂಪವೇ ಆಗಿರಬೇಕು. ಸ್ವರೂಪ ಆಗಿರ್ತಕ್ಕಂಥ ಸದ್ಗುರುನಾಥನಿಗೆ ನಾವು ಶರಣಾಗತರಾದಾಗ ಸದ್ಗುರುನಾಥ ತನ್ನ ಕೃಪಾಶೀರ್ವಾದದಿಂದ ನಮ್ಮನ್ನು ಈ ಭವದುಃಖದಿಂದ ಬಿಡುಗಡೆ ಮಾಡಿ ಶಾಶ್ವತವಾದ ಸುಖ, ನಿತ್ಯವಾದ ಸುಖ, ಅಂಥ ಸುಖವನ್ನು ಸದ್ಗುರುನಾಥನ ಕೃಪಾದ್ವಾರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ತೊಟ್ಟು ಬಂದೇವೆ. ಮನುಷ್ಯ ಜನ್ಮ ದುರ್ಲಭ, ನರಜನ್ಮದಿಂದ ಇಹದಳು ಮಿಗಿಲುಂಟೆ ಅಂತ ನಿಜಗುಂಡು ಹೇಳ್ಯಾರ. ಇಹದಳು ಈ ಲೋಕದಾಗ ನರಜನ್ಮ ಅಂದರೆ ಮನುಷ್ಯ ಜನ್ಮ, ನರಜನ್ಮದಿಂದ ಇಹದಳು ಮಿಗಿಲುಂಟೆ, ಶ್ರೇಷ್ಠತೆ ಏನು? ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಈ ಮನುಷ್ಯ ಜನ್ಮ. ಈ ಮನುಷ್ಯರಾಗಿ ಹುಟ್ಟು ಬಂದೇವಲ್ಲ, ಇದು ಭಾಳ ಶ್ರೇಷ್ಠವಾದದ್ದು. ಈ ಮನುಷ್ಯ ಜನ್ಮದಲ್ಲೇ ಭಗವಂತ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಬರ್ತದೆ. ಇನ್ನು ಇತರೆ ಜನ್ಮಗಳಲ್ಲಿ ಬರೋಂಗಿಲ್ಲ. ಯಥಾರ್ಥ ಜ್ಞಾನ ಮಾಡಿಕೊಂಡು ನಿತ್ಯ ಸುಖವನ್ನು ಪಡ್ಕೊಳ್ಳೋದು ಮನುಷ್ಯ ಜನ್ಮದಲ್ಲೇ. ಅದಕ್ಕೆ ಅಂಥ ಮನುಷ್ಯ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದವೇ ಇಂಥ ಸತ್ಸಂಗಗಳ ಮೂಲಕ ಪಡ್ಕೊಳ್ಕ. ಅದನ್ನು ಸತ್ಸಂಗದ ಮೂಲಕ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂಥೇಳಿ ಶಂಕರ ಭಗವತ್ಪಾದರು ಯಾರು. ನಿಶ್ಚಲತತ್ವೇ ಜೀವನ್ ಮುಕ್ತಿ, ಜನನ ಮರಣ ರೂಪವಾದಂಥದ್ದನ್ನು ಕಳ್ಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ ಈ ಮನುಷ್ಯ ಜನ್ಮದಲ್ಲೇ. ಅದಕ್ಕೋಸ್ಕರವಾಗಿ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ನಾವು ಬಂದೇವಿ. ಇದು ದೊರೆಯುವುದೇ ದುರ್ಲಭ. ಮನುಷ್ಯ ಜನ್ಮರ ಬರುವುದೇ ದುರ್ಲಭ. ದುರ್ಲಭವಾದಂಥ ಮನುಷ್ಯ ಜನ್ಮಕ್ಕೆ ನಾವು ಬಂದೇವಿ. ಬಂದಾಗ ಇದನ್ನು ವ್ಯರ್ಥ ಮಾಡಿಕೊಳ್ಬೇಡ್ರಿ, ಇದನ್ನು ಸಾರ್ಥಕ ಮಾಡಿಕೊಡ್ರಿ. ಹಾಗಾದ್ರೆ ಹೆಂಗೆ ಸಾರ್ಥಕ ಆಗೋದು? ಏನು ಕುಂತು ಕೇಳಕತ್ತಿರಲ್ಲ ನೀವು? ಈ ಎಲ್ಲ ಭಯ ಭಕ್ತಿ ಶ್ರದ್ಧೆಯಿಂದ ಕೂಡ್ಕೊಂಡು ಮಹಾತ್ಮರನ್ನು ನೋಡ್ತಾ ಮಹಾತ್ಮರ ಉಪದೇಶವನ್ನು ಕೇಳ್ತಾ ಇದ್ದೇವಲ್ಲ, ಇದನ್ನು ಕೇಳ್ತಾ ಆ ಸ್ವರೂಪ ಸಾಕ್ಷಾತ್ಕಾರವೇ ನಮಗೆ ಆತಂದರೆ ನಾವು ಮುಕ್ತರಾಗ್ತೀವಿ. ಜೀವಬ್ರಹ್ಮರ ಅಭೇದ ಜ್ಞಾನ ಅಂತಾರೆ. ಜೀವಬ್ರಹ್ಮರ ಅಭೇದ ಜ್ಞಾನ, ಜೀವಾತ್ಮ ಪರಿಪೂರ್ಣ ಬ್ರಹ್ಮ. ಯಥಾ ನದ್ಯ ಸಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಅಂತ ಶ್ರುತಿ ಹೇಳ್ತದೆ. ಯಥಾ ನದ್ಯ ಸಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ. ನದಿಗಳು ಹರಿತಾ ಹೋಗಿ ಎಲ್ಲಿ ಅವಕ್ಕೆ ವಿಶ್ರಾಂತಿ? ನದಿಗಳಿಗೆ ವಿಶ್ರಾಂತಿ ಸ್ಥಾನ ಯಾವುದು? ಸಮುದ್ರ. ನದಿಗಳು ಹರಿತಾ ಹೋಗಿ ಸಮುದ್ರ ಸೇರ್ತಾ ಅಂದರೆ ಸಮುದ್ರವೇ ಆಗಿಬಿಡ್ತಾವೆ, ಹೊರತಾಗಿ ನದಿಯಾಗಿ ಉಳಿಂಗಿಲ್ಲ. ಗಂಗಾ, ಯಮುನಾ, ಸರಸ್ವತಿ, ತುಂಗ ಮೊದಲಾದ ನದಿಗಳದಾವಲ್ಲ, ಇವೆಲ್ಲ ಪವಿತ್ರ ಅಂತ ಒಂದು ಒಳ್ಳೆ ಹರಿತಾ ಹೋಗಿ ಎಲ್ಲಿ ಹೋಗಿ ವಿಶ್ರಾಂತಿ? ಸಮುದ್ರ. ಸಮುದ್ರಕ್ಕೆ ಹೋಗ್ತಂದ್ರೆ ಅವ್ರ ನಾಮರೂಪ ಹೋಗ್ಬಿಡ್ತಾಯಿದೆ. ಹೆಸರು ಹೋಗ್ತದೆ, ಅದರ ರೂಪನೂ ಹೋಗ್ತದೆ. ನದಿಗಳು ಗಂಗಾ, ಯಮುನಾ, ಸರಸ್ವತಿ ಎಲ್ಲ ಸಮುದ್ರಕ್ಕೆ ಸೇರಿ ಮಾಡಿದೆ. ಗಂಗಾನೂ ಇಲ್ಲ, ಯಮುನಲ್ಲ, ಸರಸ್ವತಿ ಏನು ಮತ್ತೇನು? ಸಮುದ್ರ ಇತ್ತೇವ, ಒಂದೇ ಒಂದು ಸಮುದ್ರ ಆಗಿಬಿಡ್ತದೆ. ಹಾಗೆ ಸಮುದ್ರ ಸ್ವರೂಪವೇ ಗಂಭೀರವಾಗಿ ಬಿಡ್ತದೆ. ಹಾಗೆ ನಾವೆಲ್ಲರೂ ಒಂದು ನದಿಗಳಿದ್ದಂಗೆ ಈ ಮನುಷ್ಯ ಜನ್ಮದೆಲ್ಲ ಪವಿತ್ರವಾದ ನದಿಗಳಿದ್ದಂಗೆ. ಈ ಪವಿತ್ರವಾದ ನದಿಗಳಿದ್ದಂಥ ಈ ಮನುಷ್ಯ ಜನ್ಮ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳ ಉಪದೇಶದ್ವಾರ ಯಥಾರ್ಥ ಜ್ಞಾನ ಮಾಡ್ಕೊಂಡು ಬಿಟ್ಟರೆ ಮುಕ್ತರಾಗಿಬಿಡ್ತಾರೆ, ಧನ್ಯರಾಗಿಬಿಡ್ತಾರೆ. ಸಮುದ್ರಕ್ಕೆ ಹೇಗೆ ನದಿಗಳೇ ಸೇರಿ ಸಮುದ್ರವೇ ಆಗಿಬಿಡ್ತವೆ, ತಥಾ ವಿದ್ವಾನ್ ನಾಮರೂಪಾದಿಮುಕ್ತಃ. ತಥಾ ನದಿಯ ಹೇಗೆ ಸಮುದ್ರ ಸೇರಿ ಸಮುದ್ರ ಆಗಿಬಿಡ್ತಾವೋ ಹಾಗೆ ಉತ್ತಮವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಕೃಪಾ ಆಶೀರ್ವಾದದ್ವಾರ ನಾವೆಲ್ಲರೂ ಕೂಡ ನಮ್ಮ ನಿಜ ಸ್ವರೂಪವನ್ನು ಅರ್ತಿದ್ವಿ ಅಂದರೆ ನಾವು ಮುಕ್ತರಾಗಿಬಿಡ್ತೀವಿ. ಮನುಷ್ಯ ಜನ್ಮದಲ್ಲಿ ಮುಕ್ತಿ ಪಡ್ಕೊಳ್ಳಿಕ್ಕೆ ಬರ್ತದೆ. ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದೆ. ಇದನ್ನು ಗುರು ಸನ್ನಿಧಾನದಲ್ಲಿ ಎದ್ದುಕೊಂಡು ಗುರುಗಳ ಉಪದೇಶದ್ವಾರ ಯಥಾರ್ಥ ಜ್ಞಾನವನ್ನು, ಜೀವಬ್ರಹ್ಮರ ಅಭೇದ ಜ್ಞಾನವನ್ನು ಮಾಡಿಕೊಂಡು ಪೂರ್ಣ ಬ್ರಹ್ಮಸ್ವರೂಪರಾಗ್ತೀವಿ. ಪೂರ್ಣ ಬ್ರಹ್ಮಸ್ವರೂಪ ಆನಂದ ಸ್ವರೂಪರಾಗಿಬಿಡ್ತೇವೆ. ಆದ್ದರಿಂದ ಅಂಥ ಆನಂದ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯವಾದದ್ದೇ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲೇ ಭಗವತ್ ಸಾಕ್ಷಾತ್ಕಾರದ್ವಾರ ಮುಕ್ತರಾಗುವುದು. ಅದಕ್ಕೆ ಅಂಥ ಶ್ರೇಷ್ಠವಾದಂಥ ಮನುಷ್ಯ ಜನ್ಮಕ್ಕೆ ನಾವೆಲ್ಲರೂ ಬಂದೇವಿ. ಎಲ್ಲರೂ ಮನುಷ್ಯ ಜನ್ಮ ತೊಟ್ಟು ಬಂದೇವಿ. ತೊಟ್ಟು ಬಂದ ಮೇಲೆ ಇದು ಶ್ರೇಷ್ಠವಾದದ್ದು, ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು. ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ನಾವು ಇಂಥಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರುವಿಗೆ ಶರಣಾಗತರಾಗಿ ಅವರ ಉಪದೇಶಗಳನ್ನು ಕೇಳಿ ಅವ್ರ ಉಪದೇಶದ್ವಾರ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡ
ಮುಕ್ತರಾಗೋಣ, ಧನ್ಯರಾಗೋಣ, ಕೃತಾರ್ಥರಾಗೋಣ. ಅದೇ ನಮ್ಮ ಜನ್ಮಕ್ಕೆ ಉದ್ದೇಶ. ಮನುಷ್ಯ ಜನ್ಮದ ಉದ್ದೇಶ ಏನಂದರೆ ಭಗವತ್ ಸ್ವರೂಪ ಸಾಕ್ಷಾತ್ಕಾರ, ಯಥಾರ್ಥ ಜ್ಞಾನ. ಆ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಬಂದಂಥ ಮನುಷ್ಯ ಜನ್ಮ ವ್ಯರ್ಥ ಮಾಡ್ಕೋಬಾರ್ದು. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟೇರಪ್ಪ, ಇಂಥ ಮಾನವ ಜನ್ಮ ಸಿಕ್ಕೀತೇನ್ರಿಪ್ಪ ಅಂತ ಶರಣರು ಹಾಡ್ಕೊಂಡಾರ. ಎಂಥ ಮಾನವ ಜನ್ಮ ಶ್ರೇಷ್ಠವಾದದಂಥ ಪರಮಾತ್ಮನ ಸಾಕ್ಷಾತ್ಕಾರ ದ್ವಾರ ಮೋಕ್ಷವನ್ನು ಪಡೆಯಲಿಕ್ಕೆ ಬಂದಂಥ ಮನುಷ್ಯ ಜನ್ಮವನ್ನು ವಿಷಯಕ್ಕಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ವಿಷಯಾದಿಗಳಿಗೆ ಸಿಲುಕಿ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರಲ್ಲಪ್ಪ. ಮನುಷ್ಯ ಜನ್ಮ ಮಾಡ್ಕೊಳ್ಬೇಡ್ರಿ. ಇದನ್ನಿಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರುವಿನ ಉಪದೇಶದ ದ್ವಾರ ಯಥಾರ್ಥ ಜ್ಞಾನವನ್ನು, ಜನನಮರಣ ರಹಿತವಾದಂಥ ಮೋಕ್ಷ, ಜನನನಿಲ್ಲ ಮರಣವಿಲ್ಲ, ಪೂರ್ಣ ಆನಂದ ಸ್ವರೂಪ, ಪೂರ್ಣ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಅರಿತು ಆ ಬ್ರಹ್ಮ ಸ್ವರೂಪರೇ ಆಗಿಬಿಡ್ತೇವೆ. ಆ ಸ್ವರೂಪ ತಿಳ್ಕೊಳ್ಳೋದೇ ಮನುಷ್ಯನಿಗೆ ಉದ್ದೇಶ. ಅದಕ್ಕಾಗಿ ಬಂದದ್ದು ನರಜನ್ಮ, ಅದಕ್ಕಾಗಿ ಬಂದದ್ದು ಮನುಷ್ಯ ಜನ್ಮ. ಸಾರ್ಥಕ ಆಗಬೇಕಾದ್ರೆ ಜೀವ ಬ್ರಹ್ಮರ ಅಭೇದ ಜ್ಞಾನ, ಪರಮಾತ್ಮನ ಸಾಕ್ಷಾತ್ಕಾರ ದ್ವಾರ ಅಂದರೆ ನಿಜ ಆತ್ಮಜ್ಞಾನವನ್ನು ಮಾಡಿಕೊಂಡ ನಾವು ಮುಕ್ತರಾಗಲಿಕ್ಕೆ ಬಂದಂಥ ಮನುಷ್ಯ ಜನ್ಮ ಇದೆ. ನೀವೆಲ್ಲರೂ ಪುಣ್ಯಾತ್ಮನಿಂದ ಸತ್ಸಂಗ ಮಾಡ್ತಾರಲ್ಲ, ಇದು ಬರಬೇಕಾದ್ರೆ ಭಾಳ ಪುಣ್ಯ ಬೇಕು. ಸತ್ಸಂಗಕ್ಕೆ ನಾವು ಬರಬೇಕಾದ್ರೂ ಭಾಳ ಪುಣ್ಯ ಇದ್ದರೆ ಬರ್ತೇವೆ ನಾವು. ಸತ್ಸಂಗ ಸಿಗೋದು ಅತಿ ದುರ್ಲಭ ಅಂತ. ಸತ್ಸಂಗ ಅತಿ ದುರ್ಲಭ ಅಂತ. ಸತ್ಸಂಗ ಅತಿ ದುರ್ಲಭ ಅಂತ. ಸತ್ಸಂಗ ಏನು ಮುಂದೆ ಕುಂತು ಕೇಳಾಕತ್ರಲ್ಲ, ಇದು ಸತ್ಸಂಗ ಅತಿ ದುರ್ಲಭ. ದುರ್ಲಭ ಅಂದರೆ ಶ್ರೇಷ್ಠವಾದದ್ದು. ಶ್ರೇಷ್ಠವಾದಂಥ ಏನು ಸತ್ಸಂಗ ಬಂದೇವೆ. ನಿಮಿಷಾರ್ಧಮವ ಯತ್ರ ತಿಷ್ಟಂತಿ ಯೋಗಿನಾಥ್. ನಿಮಿಷ ಆಗಲಿ ನಿಮಿಷಾರ್ಥವಾಗಲಿ ಯತ್ರ ತಿಷ್ಟಂತಿ ಯೋಗಿ, ಎಲ್ಲಿ ಜ್ಞಾನಿಗಳಿದ್ದಾರೆ ಅಂಥ ಜ್ಞಾನಿಗಳ ದರ್ಶನ ನಾವು ಮಾಡಿಕೊಂಡು ಅವ್ರ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆದರೆ ನಾವು ಮುಕ್ತರಾಗ್ಬಿಡ್ತೇವೆ, ಧನ್ಯರಾಗ್ತೇವೆ. ಜನನ ಮರಣ ಅನ್ನೋ ದುಃಖವನ್ನು ಕಳ್ಕೊಂಡು ಅಮರರಾಗ್ಬಿಡ್ತೇವೆ. ಅಂಥ ಅಮರತ್ವವನ್ನು ಪಡ್ಕೊಳ್ಳಿಕ್ಕೆ ಬಂದಂಥದ್ದು ಮನುಷ್ಯ ಜನ್ಮ. ಇದನ್ನು ಇಂಥ ಸತ್ಸಂಗ ಮಾಡಿರಿ, ಗುರುಗಳ ಸನ್ನಿಧಾನಕ್ಕೆ ಹೋಗ್ರಿ, ಯಥಾರ್ಥ ಜ್ಞಾನ ಮಾಡಿಕೊಳ್ರಿ. ಮಾಡ್ಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕ ಇಲ್ಲಿ ಆಗಲಿ, ಈ ಲೋಕದಲ್ಲಿಂದಾಗಲಿ, ಇಲ್ಲಿಂದ ಸ್ವರ್ಗಲೋಕಗಳಲ್ಲಾಗಲಿ, ಬ್ರಹ್ಮಲೋಕದಲ್ಲಿ ಹೋಗಲಿ, ಅವು ಪುನರಾವೃತ್ತಿ ಮತ್ತೆ ಹೋಗೋದು ಬರೋದತ್ತದೆ. ಗುರುಗಳ ಉಪದೇಶದ ದ್ವಾರ ಯಥಾರ್ಥ ಜ್ಞಾನ ನಾವು ಮಾಡಿಕೊಂಡೆ ಅಂದರೆ ಹೋಗುವುದಿಲ್ಲ, ಬರೋದಿಲ್ಲ, ಕೇವಲ ಬ್ರಹ್ಮ ಸ್ವರೂಪ ಪರಮಾತ್ಮನ ಸ್ವರೂಪರಾಗಿಬಿಡ್ತೇವೆ. ಅಂಥ ಪರಮಾತ್ಮನ ಸ್ವರೂಪವನ್ನು ಇಂಥ ಸತ್ಸಂಗಗಳ ಮೂಲಕ ಸಿಗ್ತದೆ. ಇದನ್ನು ನೀವು ಮಾಡ್ಕೊಳ್ಳಾಕತ್ರಿ, ನೀವು ಧನ್ಯರು, ನೀವು ಪುಣ್ಯಾತ್ಮರು. ಆದ್ದರಿಂದ ನಿಮ್ಮೆಲ್ಲರಿಗೂ ಅಂಥ ಯಾವ ಸದ್ಬುದ್ಧಿಯನ್ನು ಸದ್ಗುರು ಸನ್ನಿಧಾನದಲ್ಲಿದ್ದುಕೊಂಡು ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗತಕ್ಕಂಥ ಶಾಶ್ವತ ಸುಖವನ್ನು ಪಡ್ಕೊಂಡು ಧನ್ಯರಾಗತಕ್ಕಂಥದ್ದನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ನನ್ನ ನಾಲ್ಕಾಗ ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.